ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿ ವಿವರ ಪಡೆದುಕೊಂಡು ಬರೋಣ. ಸಂಸ್ಥೆ ಹೆಸರು ಭಾರತೀಯ ನೌಕಾಪಡೆ. ಉದ್ಯೋಗಗಳ ಸಂಖ್ಯೆ 275. ಉದ್ಯೋಗ ಸ್ಥಳ ಅಖಿಲ ಭಾರತ. ಹುದ್ದೆ ಹೆಸರು ಸ್ಯಾಡ್ ಸರ್ವಿಸ್ ಕಮಿಷನರ್ ಆಫೀಸರ್. ಈ ಒಂದು ಹುದ್ದೆಗೆ ದೊರೆಯುವ ಸಂಬಳ 31,250ರಿಂದ 1,20,000ವರೆಗೂ ಈ ಒಂದು ಹುದ್ದೆಗೆ ಸಂಬಳ ದೊರೆಯುತ್ತದೆ ಸ್ನೇಹಿತರೆ. ಹಾಗೂ ಈ ಹುದ್ದೆಗೆ ಅಲ್ಲಿರೋ ಹುದ್ದೆಗಳ ಸಂಖ್ಯೆ ನೋಡಿ ಸ್ನೇಹಿತರೆ. ಕಾರ್ಯನಿರ್ವಾಹಕ ಶಾಖೆ GS ಜಲವರ್ಗ 90 ಹುದ್ದೆಗಳು. ಹಾಗೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ಜುಲೈ 2, 2002ರಿಂದ ಜನವರಿ 1, 2008ರವರೆಗೆ ಇರುವ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಪೈಲಟ್ ಹುದ್ದೆಗಳು 25. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ಜುಲೈ 2, 2003ರಿಂದ ಜುಲೈ 1, 2008ರ ಒಳಗಡೆ ಇರುವ ಈ ಒಂದು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೌಕಾ ವಾಯು ಕಾರ್ಯಾಚರಣೆ ಅಧಿಕಾರಿ 18 ಹುದ್ದೆಗಳು. ಜುಲೈ 2, 2003ರಿಂದ ಜುಲೈ 1, 2008ರಲ್ಲಿ ಇರುವ ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ವಾಯು ಸಂಚಾರ ನಿಯಂತ್ರಣ 15 ಹುದ್ದೆಗಳು. ವಯೋಮಿತಿ ನೋಡಿ ಜುಲೈ 2, 2002ರಿಂದ ಜುಲೈ 1, 2006ರವರೆಗೆ ಇರುವ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಲಾಜಿಸ್ಟಿಕ್ 10 ಹುದ್ದೆಗಳು ಇದಾವೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ವಯೋಮಿತಿ ನೋಡಿ ಜುಲೈ 2, 2002ರಿಂದ ಜನಿಸಿದವರು ಹಾಗೂ ಜುಲೈ 1, 2008ರವರೆಗಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೌಕಾಶಾಸ್ತ್ರಜ್ಞ ಪರಿವೀಕ್ಷಕನ ಕೇಡರ್ NAIC 14 ಹುದ್ದೆಗಳು. ಜುಲೈ 2, 2002ರಿಂದ ಜುಲೈ 1, 2008ರಲ್ಲಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ವಿದ್ಯಾಭ್ಯಾಸ ಒಟ್ಟು ಹುದ್ದೆಗಳ ಸಂಖ್ಯೆ 13. ಜುಲೈ 2, 2007ರಿಂದ ಜುಲೈ 1, 2006ರವರೆಗಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಂಜಿನಿಯರಿಂಗ್ ಶಾಖೆ 24 ಹುದ್ದೆಗಳು. ಜುಲೈ 2, 2002ರಿಂದ ಜನವರಿ 1, 2008ರಲ್ಲಿ ಇರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಜಲಾಂತರ್ಗಾಮಿ ತಂತ್ರಜ್ಞಾನ ಇಂಜಿನಿಯರಿಂಗ್ ಹುದ್ದೆಗಳು ಕೊಟ್ಟಿಲ್ಲ ಸ್ನೇಹಿತರೆ, ವಯೋಮಿತಿ ಕೊಟ್ಟಿದ್ದಾರೆ. ಜುಲೈ 2, 2002ರಿಂದ ಜನವರಿ 1, 2008ರಲ್ಲಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ವಿದ್ಯುತ್ ಶಾಖೆ ಸೇವೆ GS 40 ಹುದ್ದೆಗಳು. ಜುಲೈ 2, 2002ರಿಂದ ಜನವರಿ 1, 2008ರಲ್ಲಿರುವವರು ಈ ಒಂದು ಹುದ್ದೆಗೆ ಸಲ್ಲಿಸಬಹುದು. ಸಬ್ ಮೆರಿನ್ ಟೆಕ್ ಎಲೆಕ್ಟ್ರಿಕಲ್ 8 ಹುದ್ದೆಗಳು. ಜುಲೈ 2, 2002ರಿಂದ ಜನವರಿ 1, 2008ರಲ್ಲಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೌಕಾ ನಿರ್ವಾಹಕ 18 ಹುದ್ದೆಗಳು. ಜುಲೈ 2, 2002ರಿಂದ ಜನವರಿ 1, 2008ರಲ್ಲಿರುವವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆ ನೋಡಿ. ಭಾರತೀಯ ನೌಕಾಪಡೆ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ BSc, BCom, BE, BTech, MTech ಹಾಗೂ MSc, MIC, PG, ಡಿಪ್ಲೊಮಾ, MA ಪೂರ್ಣಗೊಳಿಸಿರಬೇಕು ಸ್ನೇಹಿತರೆ. ಹಾಗೂ ಯಾವ ಹುದ್ದೆಗೆ ಯಾವ್ಯಾವ ಶೈಕ್ಷಣಿಕ ಅರ್ಹತೆ ನೋಡಿ. ಕಾರ್ಯನಿರ್ವಾಹಕ ಶಾಖೆ GSX ಜಲವರ್ಗ ಹಾಗೂ ಪೈಲಟ್, ನೌಕಾವಾಯು ಕಾರ್ಯಾಚರಣೆ ಅಧಿಕಾರಿ ವೀಕ್ಷಕರು ಹಾಗೂ ವಾಯು ಸಂಚಾರ ನಿಯಂತ್ರಕರು ATC ಈ ಎಲ್ಲ ಹುದ್ದೆಗಳಿಗೆ BE, BTech ಆದವರು ಅರ್ಜಿ ಸಲ್ಲಿಸಬಹುದು. ಲಾಜಿಸ್ಟಿಕ್ ಹುದ್ದೆಗೆ BE, BTech, MSc, BCom, BE, BTech, MBA, PG, ಡಿಪ್ಲೊಮಾ ಆದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೌಕಾಶಾಸ್ತ್ರಜ್ಞ ಪದವೀಕ್ಷಕನೇ ಕೇಡರ್ NAIC BE, BTech, PG ಪದವಿ ಆದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ವಿದ್ಯಾಭ್ಯಾಸ ಎಂಬ ಹುದ್ದೆಗೆ MSc, MCA, MA, ME, MTech ಆದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇಂಜಿನಿಯರಿಂಗ್ ಶಾಖೆ ಹಾಗೂ ಜಲಾಂತರ್ಗಾಮಿ ತಂತ್ರಜ್ಞಾನ ಇಂಜಿನಿಯರಿಂಗ್, ವಿದ್ಯುತ್ ಶಾಖೆ ಹಾಗೂ ಸಬ್ಮೆರಿನ್ ಟೆಕ್ ಎಲೆಕ್ಟ್ರಿಕಲ್, ನೌಕಾ ನಿರ್ವಾಹಕರ ಹುದ್ದೆಗಳಿಗೆ BE, BTech ಆದವರು ಅರ್ಜಿ ಸಲ್ಲಿಸಬಹುದು ನೋಡಿ ಸ್ನೇಹಿತರೆ. ಈ ಒಂದು ಹುದ್ದೆಗೆ ವಯೋಮಿತಿ ಸಡಿಲಿಕೆ ಯಾವುದು ಕೊಟ್ಟಿಲ್ಲ ಸ್ನೇಹಿತರೆ. ಹಾಗೂ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ. ಆಯ್ಕೆ ಪ್ರಕ್ರಿಯೆ ಸಂದರ್ಶನ ಹಾಗೂ ವೈದ್ಯಕೀಯ ಪರೀಕ್ಷೆ ಅರ್ಹತಾ ಪಟ್ಟಿಯ ಮುಖಾಂತರ ಈ ಒಂದು ಹುದ್ದೆಗೆ ಅರ್ಜಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ ನೋಡಿ ಸ್ನೇಹಿತರೆ. ಈ ಅಧಿಸೂಚನೆ ಸಂಪೂರ್ಣ ಓದಿ ಅರ್ಥೈಸಿಕೊಂಡಾದ ಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ.
ಸಂವಹನ ಸಂದೇಶಕ್ಕಾಗಿ ಸರಿಯಾದ ಇಮೇಲ್ ಐಡಿ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ಐಡಿ ಪ್ರೂಫ್, ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳೊಂದಿಗೆ ಸಿದ್ಧವಾಗಿಡಿ. ಹಾಗೂ ನಿಮ್ಮ ಕಾಸ್ಟ್ ಇನ್ಕಮ್, ನಿಮ್ಮ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಸಿಗ್ನೇಚರ್ ಇತ್ಯಾದಿಗಳು ಸ್ಕ್ಯಾನ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಫೋಟೋ ತೆಗೆದುಕೊಂಡು ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಮುಖ್ಯ ದಿನಾಂಕಗಳನ್ನು ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ 25, 2026 ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 27 ಆಗಿದೆ. ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಹುದ್ದೆಯ ಸಂಪೂರ್ಣ ವಿವರದ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇವೆ. ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ತಾವು ಸಂಪೂರ್ಣ ವಿವರ ಪಡೆದುಕೊಳ್ಳಬಹುದು ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಬೇಕಾದ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇವೆ. ಸ್ನೇಹಿತರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ತಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಉದ್ಯೋಗ